ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ಇವತ್ತು ನಾನು ನಾಷ್ಟಕ್ಕೆ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಟೈಮ್ ಸೇರಿ ವೆಜಿಟೇಬಲ್ ಪಲಾವ್ ಮಾಡಕತ್ತಿದ್ನಿ ಸಿಂಪಲ್ಲಾಗಿ. ಒಂದು ಕುಕ್ಕರ್ಗೆ ನೋಡ್ರಿ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಆಮೇಲೆ ಲವಂಗ, ಪಲಾವ್ ಎಲೆ, ಮರಾಠ ಮೊಗ್ಗು, ಅನಾನಸ್ ಹೂವು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಾಕಿ ಆಮೇಲೆ ಇವಾಗ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ವೆಜಿಟೇಬಲ್ ಪಲಾವು ಅಗದಿ ಟೇಸ್ಟ್ ಆಗಿರ್ತೈತಿ. ವೆಜಿಟೇಬಲ್ ಪಲಾವು ಬರೀ ಮಸಾಲೆ ಹಾಕೋದನ್ನು ಮಾಡ್ತಾರೋ, ನಾನಿವತ್ತು ಮಸಾಲೆನ ರುಬ್ಬಿ ಹಾಕಿ ಮಾಡಾಕತ್ತೀನಿ. ಟೇಸ್ಟ್ ಅಂತೂ ಅಗದಿ ಮಸ್ತ್ ಇತ್ತು ನೋಡ್ರಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಅರ್ಧ ಕ್ಯಾರೆಟು, ಅರ್ಧ ಬೀನ್ಸ್ ಹಾಕ್ಕೊಂಡಿದ್ದೆ ನಾನು. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ತರಕಾರಿ ಇತ್ತಂದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಮತ್ತು ಬಟಾಣಿ ಇದ್ರೆ ಬಟಾಣಿ ಹಾಕ್ಕೊಳ್ರಿ. ನನ್ನ ಹತ್ರ ಬಟಾಣಿ ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಟೊಮ್ಯಾಟೊ ಮತ್ತು ಕರಿಬೇವು ಸೊಪ್ಪು ಹಾಕಿ ನಾನಿವಾಗ ಚೆಂದಾಗ ಫ್ರೈ ಮಾಡ್ಕೊಳಕತ್ತೀನಿ. ಎಲ್ಲ ತರಕಾರಿನೂ ಅಷ್ಟೇ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದು ನೋಡ್ರಿ. ಏನೇನಂದ್ರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, 1 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಅಂದರೆ ಸ್ವಲ್ಪನೇ ತೆಂಗಿನಕಾಯಿ ಹಾಕ್ಕೊಂಡಿದ್ದು ನಾನು. ಇಷ್ಟು ಹಾಕಿ ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ನಿ. ಆ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ನೋಡ್ರಿ. ಸೇರಿಸಿ ಚೆಂದಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳತ್ತೆ ನೋಡ್ರಿ, ನೋಡ್ಕೊಂಡು ಹಾಕೋರಿ. ಮತ್ತು ಆಮೇಲೆ ಬೇಕಂದ್ರೆ ಹಾಕೋಬೋದು. ಸ್ವಲ್ಪ ಉಪ್ಪು ಹಾಕಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಇದಕ್ಕೆ ನಾನಿವಾಗ ನೀರು ಹಾಕ್ಕೊಳತ್ತೇನೆ ನೋಡ್ರಿ. ನಾನು 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ನಿ, ಹಾಗಾಗಿ 5 ಗ್ಲಾಸಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಯಿತು ಇಲ್ಲೋ ನೋಡ್ಕೊಂಡು ಆಮೇಲೆ ಇದಕ್ಕೆ ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ ನೋಡ್ರಿ. 2.5 ಗ್ಲಾಸಷ್ಟು ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಇವಾಗ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಬಾತು ರೆಡಿ ಆಗಿಬಿಡ್ತೈತಿ, ತರಕಾರಿ ಬಾತು. ನಾನು ಅದನ್ನು ಕೂಗ್ಸಾಕಿಟ್ಟು ಇವಾಗ ಬಾಗಿಲ ಎಲ್ಲ ಕಸ ಗುಡಿಸ್ಕೊಂಡ್ರೆ ಆಯ್ತು ಅಂತೇಳಿ ಫಸ್ಟ ಬಾಗಿಲ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ಹೊಚ್ಚಲ ಮೇಲೆಲ್ಲ ರಂಗೋಲಿ ಹಾಕಿರ್ತಾವಲ್ಲ, ಅದನ್ನು ಪೊರ್ಕೆಯಿಂದ ತಕ್ಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಅದು. ಹಾಗಾಗಿ ದೇವ್ರ ಮನೆ ಮತ್ತು ಈ ಹೊಚ್ಚಲ ಗುಡ್ಸಕ್ಕಂತ ಈ ಬ್ರಷು ಮತ್ತು ಮೊರನ ತಂದಿಟ್ಕೊಂಡಿದ್ದೆ ನಾನು. ಹಾಗಾಗಿ ಅದರಿಂದನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಮುಂದಗಡೆನೂ ರಂಗೋಲಿ ಹಾಕಿರ್ತಾನಲ್ಲ, ಅದನ್ನು ಅಷ್ಟೇ ಅದೇ ಬ್ರಷಿಂದ ತಕ್ಕೊಂಡು ಇವಾಗ ಬಾಗಿಲ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ. ನಮ್ಮದಂತೂ ಬಾಗಿಲ ದಿನ 2 ಸರಿ ಕಸ ಗುಡಿಸಿರೋ ಸಿಕ್ಕಾಪಟ್ಟೆ ಧೂಳು ಇರ್ತೈತಿ. ಯಾಕಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಮನೆ ಇಲ್ಲಲ್ಲ, ಹಾಗಾಗಿ ಭಾಳ ಅಂದ್ರೆ ಭಾಳ ಧೂಳು ಇರ್ತೈತಿ ನೋಡ್ರಿ. ಈ ಕಡೆ ಪ್ಯಾಸೇಜನ್ನು ಅಷ್ಟೇ ಅದನ್ನು ಗುಡಿಸ್ಕೊಳಕತ್ತೀನಿ. ಒಂದು ಸಂಡೇ ನಾನು ನಮ್ಮ ಮನೆಯವ್ರು ಸೇರ್ಕೊಂಡು ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಅವಾಗಿಂದ ಈ ಪ್ಯಾಸೇಜ ಫುಲ್ ಕ್ಲೀನ್ ಆಗೈತೆ ನೋಡ್ರಿ. ಇಲ್ಲಂತಂದ್ರೆ ಮುಂಚೆ ಫುಲ್ ಎಲ್ಲ ಮಳೆ ಆಗಿ ಕಸ ಎಲ್ಲ ಬಿದ್ದು ಪಾಚಿ ಕಟ್ಕೊಂಡ್ಬಿಟ್ಟಿತ್ತದು. ಅಲ್ಲಿಂದ ಸಿಕ್ಕಾಪಟ್ಟೆ ಸೊಳ್ಳೆ ಬರತ್ತಿದ್ದು. ಹಾಗಾಗಿ ಗಿಡ ಎಲ್ಲ ಕಟ್ ಮಾಡಿ ನಾನು ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ನನಗೆ ದಿನ ಕಸ ಗುಡಿಸ್ಕೊಂಡು ತೊಳ್ಯಾಕೆ ಈಸಿ ಆಗೈತಿ. ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಬಾಗಿಲ ತೊಳೆಯತ್ತೀನಿ ನೋಡ್ರಿ. ನಾನು ಫುಲ್ ವರಂಡ ಎಲ್ಲ ಏನು ಗುಡಿಸ್ಕೊಂಡಿರೋದಿಲ್ಲ, ನಮ್ಮ ಮನೆ ಮುಂದೆ ಎಷ್ಟೈತಲ್ಲ ಅಷ್ಟು ಗುಡಿಸ್ಕೊಂಡಿರ್ತಾನೆ ಅಷ್ಟೆ. ಇವಾಗ ಬಾಗಿಲ ಎಲ್ಲ ತೊಳ್ಯಾಕತ್ತೀನಿ. ಫಸ್ಟ ಹೊಚ್ಚಲಿಗೆಲ್ಲ ನೀರು ಹಾಕಿ ಅದನ್ನು ತೊಳ್ಕೊಳತ್ತೀನಿ ನಾನು. ಆಮೇಲೆ ಸ್ನಾನ ಮಾಡಿದಾದ್ಮೇಲೆ ಇದನ್ನು ಪೂಜೆ ಮಾಡ್ತೀನಿ. ಬರೀ ಇವಾಗ ಹಂಗೆ ತೊಳ್ಕೊಳತ್ತೀನಿ ನೋಡ್ರಿ. ರಂಗೋಲಿ ಆಮೇಲೆ ಅರಿಶಿನ ಕುಂಕುಮ ಏನು ಹಾಕೋದಿಲ್ಲ, ಈಗ ಸ್ನಾನ ಮಾಡಿದಾದ್ಮೇಲೆ ಮಾಡಿರಾತಂತೇಳಿ ಅರಿಶಿನದ್ಲೇ ಎಲ್ಲ ನಾನು ಫುಲ್ ಅರಿಶಿನ ಎಲ್ಲ ಕಲಸಿ ಹಚ್ಚಿರ್ತಾನಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತತಿ ತೊಳ್ಯಾಕೆ. ಬಟ್ಟೆಲೆ ಒರೆಸ್ಕೊಂಡ್ರದು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಹಾಗಾಗಿ ಚೊಂಬಲ್ ನೀರು ತೊಗೊಂಡು ಎಲ್ಲ ಹೊಚ್ಚಲ ಎಲ್ಲ ತೊಳೆದು ಬಾಗಿಲ ಎಲ್ಲ ತೊಳೆದು ಇದು ಪೊರ್ಕೆ ನೋಡ್ರಿ. ಫಸ್ಟ್ ಒಳಗಡೆ ಮನೆ ಕಸ ಗುಡ್ಸಕ್ಕೆ ಇಟ್ಕೊಂಡಿದ್ನಿ. ಇವಾಗ ಅದು ಸ್ವಲ್ಪ ಎಲ್ಲ ಮೊಂಡಾದಂಗೆ ಆಗೈತಿ, ಅದಕ್ಕಾಗಿ ಹೊರಗಡೆ ಕಡ್ಡಿ ಪೊರ್ಕೆನೂ ಐತಿ, ಆದರೆ ಅದು ನಾನು ಇಟ್ಕೊಂಡಿದ್ದೆ ನಾನು ನೀರು ತೊಳಕ್ಕೆ. ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಲಿಲ್ಲ ನಾನು, ಹಂಗೆ ಬಂದು ಈ ಕಡೆ ಕಾಳೆಲ್ಲ ಬೇಯಿಸಾಕಿಟ್ಟು ಹೋಗಿದ್ನಿ, ಅವು ಎಲ್ಲ ಬೆಂದಿದ್ದು. ಇವಾಗ ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ ಕಟ್ ಮಾಡಿ ಹಾಕಿ ಉಪ್ಪು ಖಾರ ಹಾಕಿರ ಸಲಾಡು ರೆಡಿ ಆಯಿತು. ಹಂಗೆ ಪಲಾವನ್ನು ಕೂಗಿತ್ತು, ಅದನ್ನು ಆಫ್ ಮಾಡಿದ್ದು ನಾನು. ಇವಾಗ ಪ್ರೆಷರ್ ಹೋದ್ಮೇಲೆ ನೋಡ್ರಿ
ಇನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಈ ಬಾತಂತೂ ಅಗದಿ ಮಸ್ತಿತ್ತು ನೋಡ್ರಿ ಟೇಸ್ಟ್. ನಾವು ಯಾವುದೇ ಪಲಾವ್ ಮಾಡಿರೋನು ಮಸಾಲೆ ರುಬ್ಬಿ ಹಾಕ್ತವಲ್ಲ, ಆ ಮಸಾಲೆ ಹಾಕಿದಾಗ ನೋಡ್ರಿ ಅದು ಬೆಸ್ಟ್ ಟೇಸ್ಟ್ ಕೊಡ್ತೈತಿ. ಹಂಗೆ ಪ್ಲೇನಾಗಿ ಮಾಡಿದ್ದೀವಿ ಅಂದರೆ ತಿನ್ನಕ್ಕೆ ಅಷ್ಟೊಂದೇನು ಟೇಸ್ಟ್ ಇರೋದಿಲ್ಲ. ಮಸಾಲೆ ರುಬ್ಬಿ ಹಾಕಿರ ಅಗದಿ ಮಸ್ತ್ ಇರ್ತೈತಿ ಟೇಸ್ಟ್. ಇವತ್ತು ಅಷ್ಟೇ ಪಲಾವು ಭಾರಿ ಮಸ್ತಿತ್ತು. ಪಲಾವ್ ರೆಡಿ ಆಯಿತು, ಹಂಗೆ ಸಲಾಡು ರೆಡಿಯಾಗಿತ್ತು, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಸ್ಮೂದಿಯನ್ನು ಮಾಡಿದ್ನಿ. ಇದಂತೂ ಇವಾಗ ಕಂಪಲ್ಸರಿ ನಮ್ಮ ಮನೆಯೊಳಗೆ ಇರತ್ತತೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಸಲಾಡು, ಸಾನುಗೂ ಅವ್ರಿಗೆ ಇಬ್ರಿಗೂ ಸೇರಿ ಸ್ಮೂದಿ. ಸಾನು ಅಂತೂ ಸಲಾಡ್ ತಿನ್ನೋದಿಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗಷ್ಟೇ ಸಲಾಡ್ ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ಬೆಳಗ್ಗೆ ಆಗುವಷ್ಟು. ಹಂಗೆ ಇವಾಗ ಅವರಿಗೆ ಪಲಾವು ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡೀನಿ ನೋಡ್ರಿ. ಬೆಳಗ್ಗೆ ಅವರು ನಾಷ್ಟ ಮಾಡೋದಿಲ್ಲ, ಬರೀ ಸಲಾಡು ಆಮೇಲೆ ಸ್ಮೂದಿ ಒಂದು ಗ್ಲಾಸ್ ಕುಡಿದ್ರಂದ್ರೆ ಮುಗೀತು. ಮಧ್ಯಾಹ್ನಕ್ಕನ ಊಟ ಮಾಡ್ತಾರೋ. ನಾನು ದಿನ ಚಪಾತಿ ಎಲ್ಲ ಮಾಡ್ತಿದ್ನಿ, ಆದರೆ ಇವತ್ತು ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಬರೀ ಪಲಾವ್ ಅಷ್ಟೇ ಮಾಡಿ ಕಟ್ಟತ್ತಿದ್ನಿ. ಉಳಿದಿರೋ ಸ್ವಲ್ಪ ಸಲಾಡನ್ನು ಅಷ್ಟೇ ನಮ್ಮ ಮನೆಯವ್ರಿಗೆ ಕೊಟ್ಟು ಕಳ್ಸತ್ತಿದ್ನಿ. ನಾನು ಸ್ವಲ್ಪ ತಿಂತಾನಷ್ಟೆ, ನನಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡು ಉಳ್ಕಿದ್ದೆಲ್ಲ ನಮ್ಮ ಮನೆಯವ್ರಿಗೆ ಕಟ್ಟಿ ಅವ್ರು ಕೆಲಸಕ್ಕೆ ಹೋದರು. ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಮಾಡತ್ತೀನಿ. ಹಿಂದಿನ ದಿವಸ ಎಲ್ಲನೂ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಿ, ಹಾಗಾಗಿ ಇವಾಗ ಬರೀ ಅರಿಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಇತ್ತು ಕೆಲಸ. ಎಲ್ಲನೂ ಇವಾಗ ಕ್ಲೀನ್ ಮಾಡಿಕೊಂಡು ಮಾಡ್ಬೇಕಂತಂದ್ರೆ ಭಾಳ ಟೈಮ್ ಹಿಡಿತಿತ್ತು, ಅದಕ್ಕಾಗಿ ನಾನು ಹಿಂದಿನ ದಿವಸ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ನಿ. ಇವತ್ತು ಬರೀ ಅರಿಶಿನ ಕುಂಕುಮ ಹಚ್ಚೋದಷ್ಟೇ ಇತ್ತು ನೋಡ್ರಿ. ನಮ್ಮ ಮನೆಯವರು ಬೆಳಗ್ಗೆ ಹೋಗಬೇಕಾದ್ರೆ ದೀಪ ಹಚ್ಚಿ ಹೋಗಿದ್ರು ಅವ್ರು, ಆದರೆ ಅರಿಶಿನ ಕುಂಕುಮ ಎಲ್ಲದು ಏನು ಹಚ್ಚಿರಲಿಲ್ಲ ಅವ್ರು. ದಿನ ಹಚ್ಚೋಂಗೆ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗ್ಗೆ ಹೋಗಿದ್ರು. ನಾನಿವಾಗ ಅದ ದೀಪನ ಇದ್ದು ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ದೇವರಿಗೆಲ್ಲ ಹೂವು ಹಾಕಿ ಪೂಜೆ ಮಾಡಾಕತ್ತೀನಿ. ಸ್ವಲ್ಪ ಹೂವು ತೊಗೊಂಡು ಬಂದಿದ್ನಿ. ಇವಾಗಂತೂ ಹೂವು ಸರಿಯಾಗಿ ಸಿಗವಲ್ತ ನಮ್ಮ ಏರಿಯಾದೊಳಗೆ. ಸಿಕ್ಕಾಗ ತೊಗೊಂಡು ಬಂದು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡ್ರಿ. ಈಗ ಹೂವೆಲ್ಲ ದೇವರಿಗೆ ಏರಿಸಿ ಪೂಜೆ ಮಾಡತ್ತೀನಿ. ಹಾರ ಮಾಡುವಷ್ಟು ಹೂ ಸಿಗೋದಿಲ್ಲ ನೋಡ್ರಿ ಈಗ, ಹಂಗಾಗ್ಬಿಟ್ಟತಿ. ಒಬ್ಬರು ಇಲ್ಲಿ ಮಾರೋರು ಇದ್ದರು, ಆವಾಗ ನಾನು ವ್ರತ ಮಾಡ್ತಿದ್ನಲ್ಲ, ರಾಘವೇಂದ್ರ ಸ್ವಾಮಿ ವ್ರತ. ಆವಾಗ ರೆಗ್ಯುಲರಾಗಿ ಪ್ರತಿ ವಾರ ನನಗೆ ಎಲ್ಲ ಥರ ಹೂ ಸಿಕ್ಕು. ಆದರೆ ಅದಾದಮೇಲೆ ಅವ್ರ ಅಂಗಡಿನ ಅಲ್ಲಿ ತೆಗೆದು ಬಿಟ್ಟಾರು. ಕೇಳಿದ ನಾನು ಪಕ್ಕದಲ್ಲಿರೋರನ್ನ, ಅವರು ಊರಿಗೆ ಹೋಗಿದಾರು ಬರ್ತಾರಂದರು, ಕರೆ ಇನ್ನೂವರೆಗೂ ಬಂದಿಲ್ಲ. ಸದ್ಯ ನನಗೆ ವ್ರತ ಮಾಡುವಾಗ ನೋಡ್ರಿ ಒಂದು ವಾರನೂ ಹೂ ಮಿಸ್ ಆಗಲಿಲ್ಲ, ಸಿಕ್ಕು. ಆದರೆ ಇವಾಗ ಬರೀ ಈ ಥರ ಆನ್ಲೈನಲ್ಲಿ ತರಿಸ್ಕೊಂಡಿರ್ತೇನೆ ನಾನು. ಇಲ್ಲಿ ಮನೆ ಹತ್ರ ಸಿಗಲಿಲ್ಲ ಅಂದ್ರೆ ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಹೂ ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಅಂತ ಅನಿಸ್ತತಿ. ಹಂಗೆ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಅನ್ನೋ ಬರೋದಿಲ್ಲ. ಅಂಗಡಿ ಒಳಗೆ ಸಿಕ್ಕರೆ ಅಂಗಡಿ ಒಳಗೆ ತೊಗೊಂಬರ್ತೀನಿ, ಇಲ್ಲಾಂತಂದ್ರೆ ಇದ್ರೊಳಗೆ ಇನ್ಸ್ಟಾಮಾರ್ಟ್ ಒಳಗೆ ತರಿಸ್ಕೊಂಡ್ಬಿಟ್ಟಿರ್ತೇನೆ ನಾನು, ಅಲ್ಲಂತೂ ಸಿಗತ್ತವ. ಇವಾಗ ಹೊಸ್ಲು ಪೂಜೆ ಮಾಡತ್ತೇನೆ ನೋಡ್ರಿ. ಇದು ದೇವ್ರ ಮನೆ ಹೊಸ್ಲ. ಇಲ್ಲೂ ಅಷ್ಟೇ ನಾನು ಅರಿಶಿನ ಎಲ್ಲ ಫುಲ್ಲು ಹಾಕಿ ಆಮೇಲೆ ರಂಗೋಲಿ ಹಾಕಿರ್ತೇನೆ. ಇಲ್ಲೂ ಫಸ್ಟ್ ನಾವು ಅರಿಶಿನ ಹಚ್ಚಿ ಆಮೇಲೆ ಮೇಲ್ಗಡೆ ರಂಗೋಲಿ ಹಾಕಿದ್ದೀವಿ ಅಂತಂದ್ರೆ ಅದು ಬೇಗ ಹಾಳಾಗಂಗಿಲ್ಲ. ನಾವು ನೆಕ್ಸ್ಟ್ ಟೈಮ್ ನಾವು ಬಟ್ಟೆ ಅಥವಾ ಬ್ರಷಿಂದನೇ ತೆಗಿಬೇಕು, ಅಷ್ಟು ನೀಟಾಗಿ ರಂಗೋಲಿ ಕೂತಿರ್ತೈತೆ ನೋಡ್ರಿ. ಹಂಗೆ ಹಾಕಿದ್ದೀವಿ ಅಂತಂದ್ರೆ ನಾವು ಆ ಕಡೆ ಈ ಕಡೆ ಅಡ್ಡಾಡುವಾಗ ಎಲ್ಲ ರಂಗೋಲಿ ಎಲ್ಲ ಹಾಳಾಗಿಬಿಡ್ತೈತಿ. ಇವಾಗ ಹೊಚ್ಲಕ್ಕೂ ಹೂವೆಲ್ಲ ಏರ್ಸೀನಿ. ಮತ್ತು ಆಗಲೇನ ನಾನು ಬಾಗಿಲೆಲ್ಲ ತೊಳೆದಿದ್ದಿ, ಆದರೆ ಹೊಸ್ಲು ಪೂಜೆ ಮಾಡಿರಲಿಲ್ಲ. ಇವಾಗ ಬಾಗಿಲ ಹಂಗೆ ರಂಗೋಲಿ ಹಾಕಿ ಹೊಸ್ಲು ಪೂಜೆನೂ ಮಾಡಿರಾತಂಥೇಳಿ ಇವಾಗ ಪೂಜೆ ಮಾಡತ್ತೀನಿ ನೋಡ್ರಿ. ಫಸ್ಟ ಇಲ್ಲೂ ಅಷ್ಟೇ ಫುಲ್ ಅರಿಶಿನ ಎಲ್ಲ ಸ್ಪ್ರೆಡ್ ಮಾಡಾಕತ್ತೀನಿ. ಒಂದು ಬೌಲಲ್ಲಿ ಸ್ವಲ್ಪ ಅರಿಶಿನ ಆಮೇಲೆ ನೀರು ಹಾಕ್ಕೊಂಡಿರ್ತೀನಿ. ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕ್ಕೋಬೋದು. ನಾನು ನೀರನ್ನು ಹಾಕಿ ಕಲಿಸ್ಕೊಂಡಿರ್ತೀನಿ. ಅರಿಶಿನ ಎಲ್ಲ ಹಚ್ಚಿ ರಂಗೋಲಿ ಹಾಕತ್ತೀನಿ ನೋಡ್ರಿ ಈಗ. ಆಮೇಲೆ ಕೆಮ್ಮಣ್ಣು ರಂಗೋಲಿನೂ ಇತ್ತು, ಅದು ಸುಮಾರು ದಿವಸ ಆಯಿತು ತೊಗೊಂಡು, ನಾನಂತೂ ಸರಿಯಾಗಿ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಹೊಸ್ಲಕ್ಕರ ಹಾಕಿ ಖಾಲಿ ಮಾಡಿರಾತದನಂತೇಳಿ ಇವಾಗ ದಿನ ಹೊಸ್ಲಕ್ಕೂ ಹಾಕತ್ತೀನಿ. ಹಾಗೆ ಮುಂದೆಗಡೆನೂ ಅಷ್ಟೇ ಸ್ವಲ್ಪ ಇಲ್ಲೆಲ್ಲ ಡ್ರೈ ಆಗಿತ್ತಲ್ಲ, ಅದಕ್ಕಾಗಿ ಈ ಸ್ಟೆನ್ಸಿಲ್ಸ್ ಒಳಗೆ ಇವಾಗ ರಂಗೋಲಿ ಹಾಕತ್ತಿದ್ನಿ. ನೀರಿದ್ದು ಅಂದರೆ ಇದರಲ್ಲೇ ಹಾಕಕ್ಕೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಆಗಿದ್ದಕ್ಕಾಗಿ ಇದರಿಂದನೇ ನಾನು ರಂಗೋಲಿ ಹಾಕಕತ್ತಿದ್ನಿ. ಇಲ್ಲಿ ಒಂಥರ ಡಾಟ್ ಡಾಟ್ ಐತಲ್ಲ ಕೆಳಗಡೆ ಟೈಲ್ಸ್, ನೀಟಾಗಿ ರಂಗೋಲಿ ಕೂರಂಗಿಲ್ಲ. ಆದರೂ ನಾನು ಅದರೊಳಗೆ ಅಡ್ಜಸ್ಟ್ ಮಾಡಿ ರಂಗೋಲಿ ಹಾಕೀನಿ. ಹೊರಗಡೆ ಪೂಜಾನೂ ಮುಗೀತು, ಆಮೇಲೆ ಒಳಗಡೆ ಎಲ್ಲ ಪೂಜಾನೂ ಮುಗೀತು. ಇನ್ನು ಗಂಧದ ಕಡ್ಡಿ ಬೆಳಗೋದು, ಆಮೇಲೆ ಕರ್ಪೂರ ಹಚ್ಚೋದು ಇಷ್ಟು ಮಾಡಬೇಕು. ಫಸ್ಟ್ ತುಪ್ಪ ಹಾಕತ್ತೇನೆ ನೋಡ್ರಿ. ನಮ್ಮ ಮನೆಯವರು ಬೆಳಗ್ಗೆ ತುಪ್ಪದ ದೀಪನ ಹಚ್ಚಿ ಹೋಗಿದ್ರು. ಯಾಕಂದ್ರೆ ಗುರುವಾರಕ್ಕೊಂದ್ಸರಿ ನಾನು ತುಪ್ಪದ ದೀಪನ ಹಚ್ಚಿರ್ತೀನಿ ಮನೆಯೊಳಗೆ. ಬೆಳಗ್ಗೆ ಅವ್ರು ಹಚ್ಚಬೇಕಾದ್ರೂ ಅಷ್ಟೇ ನಾನು ತುಪ್ಪ ಹಾಕಿನ ಹಚ್ಚಿರಿ ಅಂತ ಹೇಳಿದ್ನಿ. ಅವರು ತುಪ್ಪ ಹಾಕಿ ಹಚ್ಚಿ ಹೋಗಿದ್ರು. ನಾನು ಇವಾಗ ಸ್ವಲ್ಪ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೀನಿ. ಹಾಕಿ ಇವಾಗ ಬತ್ತಿ ನೋಡ್ರಿ, ತುಪ್ಪದ ಬತ್ತಿ ಹಚ್ಚಾಕತ್ತೀನಿ. ಮುಂಚೆ ನಾನು ವಾರ ಮಾಡುವಾಗ 5 ಹಚ್ತಿದ್ನಿ, ಇವಾಗ 1 ಹಚ್ಚಾತೇನೆ ನೋಡ್ರಿ. ಹಚ್ಚಿ ದೇವ್ರಿಗೆಲ್ಲ ಬೆಳಗಿ
ಇನ್ನು ಕರ್ಪೂರನೂ ಹಚ್ಚೀನಿ. ಕರ್ಪೂರದೊಳಗೆ ಒಂದೆರಡು ಲವಂಗ ಹಾಕಿ ಕರ್ಪೂರನೂ ದೇವರಿಗೆಲ್ಲ ಬೆಳಗಿ ಇವಾಗ ಧೂಪ ಹಚ್ಚಾಕತ್ತೀನಿ. ಈ ಧೂಪ ಹಚ್ಚಿರನ ಪೂಜೆ ಆಗೈತಪ್ಪ ಇವತ್ತು ಮನೆಯೊಳಗೆ ಅಂತ ಅನಿಸ್ತತಿ. ಇಲ್ಲಂತಂದ್ರೆ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸತ್ತಿರ್ತೈತಿ. ಅದು ಹೊಗೆ ಬರತ್ತಿರ್ತೈತಲ್ಲ, ಅದರ ಸ್ಮೆಲ್ ತೊಗೊಳೋದು ಏನೋ ಒಂಥರ ಖುಷಿ ಅಂತ ಅನಿಸ್ತತಿ. ಮನೆಯೊಳಗೆ ಎಲ್ಲ ಪಾಸಿಟಿವ್ ವೈಬ್ಸ್ ಅನಿಸ್ತತಿ. ಹಾಗಾಗಿ ನಾನು ಮಿಸ್ ಮಾಡ್ದಂಗೆ ಧೂಪ ಹಚ್ಚಿರ್ತೀನಿ. ಹಂಗೆ ಗಂಧದ ಕಡ್ಡಿ ಎಲ್ಲ ಬೆಳಗಿ ಇವಾಗ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಇಟ್ಟನಿ. ಪೂಜೆ ಎಲ್ಲ ಮುಗಿಸಿ ಹಂಗೆ ಇವಾಗ ಹಿಂದಿನ ದಿವಸ ನಾನು ಹೊರಗಡೆ ಹೋದಾಗ ಸ್ವಲ್ಪ ಬಳೆ ತೊಗೊಂಡು ಬಂದಿದ್ನಿ. ಏನದು ಸ್ಯಾರಿಗೆ ಮ್ಯಾಚ್ ಆಗುವಂಗೆ ಬ್ಲ್ಯಾಕ್ ಕಲರ್ ಅಷ್ಟೇ ತೊಗೊಂಡು ಬಂದಿದ್ನಿ. ಇದು ಮೆರೂನ್ ಕಲರು ರೆಡ್ ಮನೆ ಒಳಗೆ ಅದಾವಂತೇಳಿ ನಾನು ಬಿಟ್ಟು ಬಂದಿದ್ನಿ. ನನಗೆ ರೆಡ್ ಕಲರ್ ಬೇಕಾಗಿತ್ತು, ಆದರೆ ಸ್ವಲ್ಪ ಮೆರೂನ್ ಶೇಡ್ ಒಳಗಿದ್ದು ಮನೆ ಒಳಗೆ ಅವನ್ನ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಮತ್ತೊಂದು ಸರಿ ಏನು ತೊಗೊಳೋದು ಅಂತೇಳಿ ನಾನು ಬರೀ ಬ್ಲ್ಯಾಕ್ ಅಷ್ಟೇ ತೊಗೊಂಡು ಬಂದಿದ್ನಿ. ಇವಾಗ ಅವನ್ನ ನೋಡ್ರಿ ಹಿಟ್ಟು ನೋಡಾಕತ್ತಿದ್ನಿ. ಮೆಟಲ್ ಬಳೆಯನ್ನು ತೊಗೊಂಡು ಬಂದೀನಿ. ಗಾಜಿನ ಬಳೆ ಆದರೆ ಅವು ಹಿಂಗೆ ಟ್ರಾವೆಲ್ ಮಾಡುವಾಗ ಅದೆಲ್ಲ ಒಡೆದು ಬಿಡ್ತಾವೆ. ಹಾಗಾಗಿ ನಾನು ಯಾವಾಗಲೂ ಮೆಟಲ್ ಬಳೆಯನ್ನು ತೊಗೊಂಡಿರ್ತೀನಿ. ದೀಪಾವಳಿ ಹಬ್ಬಕ್ಕೆ ಈ ಸ್ಯಾರಿ ಉಟ್ಕೋಬೇಕಿತ್ತಲ್ಲ, ಹಾಗಾಗಿ ಅದ್ರ ಮ್ಯಾಚಿಂಗು ಬಳೆ ತೊಗೊಂಡು ಬಂದೇನಿ. ಸ್ಯಾರಿ ಉಟ್ಕೊಂಡ್ರೆ ನನಗಂತೂ ಮ್ಯಾಚಿಂಗ್ ಬಳೆ ಹಾಕ್ಕೊಳಕ್ಕೆ ಇಷ್ಟ ಆಗ್ತೈತಿ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೇನು ಮ್ಯಾಚ್ ಆಗೋ ಥರ ಬಳೆ ಇಟ್ಕೊಂಡಿದ್ದೆ ನಾನು. ನೋಡಿರಿ ಈ ರೀತಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸರಿಯಾಗಿ ಅಷ್ಟೊಂದು ರೆಡ್ ಶೇಡ್ ಇಲ್ಲ, ಆದರೂ ನಾನು ಇರಲಿ ಮ್ಯಾಚ್ ಆಗ್ತತಿ. ನೋಡ್ತಿರ್ಬೋದು ಎಷ್ಟು ಚಂದ ಕಾಣಿಸಕತ್ತಾವ ಅಂಥೇಳಿ. ದೀಪಾವಳಿಗೆ ಇವನ್ನ ಹಾಕೋತೇನೆ ನೋಡ್ರಿ. ಬ್ಯಾಂಗಲ್ ಬಾಕ್ಸ್ ಅಂತೂ ಫುಲ್ಲಾಗಿ ಇನ್ನೂ 2 ಡಬ್ಬಿ ಫುಲ್ ಆಗಿದಾವು. ಅಲ್ಲಿ ಇದೇನು ನಾನು ಬಾಕ್ಸ್ ತೊಗೊಂಡು ಬಂದಿದ್ದೆಲ್ಲ ಅಂಗಡಿ ಒಳಗೆ ಅವ್ರಿಗೆ ಹೇಳಿ ಬಂದನಿ, ಇನ್ನೊಂದು ಬಾಕ್ಸ್ ಇದ್ರೆ ಕೊಡ್ರಿ ನನಗಂತೇಳಿ. ಅವರು ಕೊಡ್ತೇವೆ ಇಲ್ಲ ತರಿಸ್ಕೊಡ್ತೇನೆ ಅಂತ ಹೇಳಿದಾರೆ. ತೊಗೊಂಡು ಬರಬೇಕು ಇನ್ನೊಂದು ಸರಿ ಹೊರಗಡೆ ಹೋದ್ರೆ. ಹಂಗೆ ಇವತ್ತು ಸ್ಯಾರಿಗೆ ಜಿಗ್ಜ್ಯಾಗ್ ಫಾಲ್ ಮಾಡಬೇಕಿತ್ತು. ಫಾಲನ್ನು ತೊಗೊಂಡು ಬಂದಿದ್ನಿ. ಆಮೇಲೆ ಬ್ಲೌಸ್ ಅಂತೂ ಹೊಲಕ್ಕೆ ಕೊಟ್ಟು ಬಂದೇನಿ, ಅದನ್ನ ಇಸ್ಕೊಂಡು ಬರಬೇಕು. ಬಳೆ ಇವಾಗ ಹೊಸವು ತೊಗೊಂಡು ಬಂದಿದ್ನಲ್ಲ, ಅವ್ನು ಇಡೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಈ ಮದುವೆ ಬಳೆ ಏನದಾವಲ್ಲ ಇವಾಗ ಗ್ರೀನ್ ಕಲರ, ಇವಾಗ ನಮ್ಮ ಅಣ್ಣನ ಮದುವೆಗಿನ ನೋಡ್ರಿ ಇನ್ನೂ ಅದಾವ. ಅವನ್ನೆಲ್ಲನೂ ಇವಾಗ ಹೊರಗಡೆ ಬೇರೆ ಡಬ್ಬ್ಯಾಗ ಇಟ್ಟಿರತ್ತಂತೇಳಿ ಅವ್ನು ತೆಗೆದು ಇವಾಗೇನು ಹೊಸ ಬಳೆ ತಂದಿದ್ನಲ್ಲ ಅವನ್ನೆಲ್ಲನೂ ಇದ್ರೊಳಗೆ ಜೋಡ್ಸಾಕತ್ತಿದ್ನಿ. ಈ ಬಳೆ ಇಡಕ್ಕಂತೂ ಎಷ್ಟು ಬಾಕ್ಸ್ ಆದರೂ ಸಾಲಂಗೇನೇ ಇಲ್ಲ. ಸಾನ್ವಿದು ಒಂದು ಫುಲ್ಲು ಪೌಚ್ ಫುಲ್ ಆಗೈತಿ ಬಳೆ. ಆಮೇಲೆ ನನ್ನೂ ಅಷ್ಟೇ ಇದೊಂದು ಬಾಕ್ಸು ಇನ್ನೊಂದು ಬಾಕ್ಸು 2 ಫುಲ್ ಆಗಿದ್ದಾವೆ. ಈ ಥರ ಬಳೆ ಬಾಕ್ಸ್ ಇತ್ತಂದ್ರೆ ನೀಟಾಗಿ ನಾವು ಸ್ಟೋರ್ ಮಾಡ್ಬೋದು. ಬೇರೆ ಕಡೆ ಎಲ್ಲಾರ ಇಟ್ಟಿವಿ ಅಂದ್ರೆ ಅವು ಬೇಗ ಸಿಗಂಗಿಲ್ಲ, ಮತ್ತೆಲ್ಲ ಒಡೆದು ಬಿಡ್ತಾವೆ. ಹಾಗಾಗಿ ನಾನು ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ. ಮೀಶೋ ಒಳಗೂ ಸಿಗ್ತಾವೆ ಇವಾಗ ಈ ಥರ ಎಲ್ಲ ಬಾಕ್ಸು. ಆದರೆ ಅವು ಸ್ವಲ್ಪ ಸಣ್ಣ ಅನ್ನಿಸ್ತಾವೆ. ಇದಾದ್ರೆ ಫುಲ್ ದೊಡ್ಡದೈತಿ. ಅದಕ್ಕಾಗಿ ನಾನು ಈ ಬಾಕ್ಸ್ನ ತೊಗೊಂಡು ಬಂದೀನಿ. ಇನ್ನೊಂದು ತೊಗೊಂಡು ಬರ್ತೇನಂತ. ಇವಾಗ ಎಕ್ಸ್ಟ್ರಾ ಇರೋ ಬಳೆಯೆಲ್ಲ ಇದೊಂದು ಬಾಕ್ಸ್ ಇತ್ತು ನನ್ನ ಹತ್ರ, ಹಳೇದಿದೆ. ನಾನು ಇದನ್ನು ಯಾವುದಕ್ಕೂ ಯೂಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಈ ಬಾಕ್ಸ್ ಒಳಗೆ ಹಾಕಿ ಇಡಾಕತ್ತೀನಿ ಸದ್ಯಕ್ಕೆ, ಹೊಸ ತರೋವರೆಗೂ. ತಂದಾದ್ಮೇಲೆ ಅದರೊಳಗನ ಜೋಡಿಸ್ತೀನಿ. ಇನ್ನು ಸ್ಯಾರಿ ಜಿಗ್ಜ್ಯಾಗ್ ಫಾಲನ್ನು ಮಾಡ್ಕೋಬೇಕು ನೋಡ್ರಿ. ಫಾಲ್ ನಾನು ಆಲ್ರೆಡಿ ವಾಶ್ ಮಾಡಿ ಒಣಗಿಸಿ ಐರನ್ ಮಾಡಿ ಇಟ್ಟಿದ್ನಿ. ಇನ್ನು ಅದೆರಡು ಫಾಲ್ ಅಟ್ಯಾಚ್ ಮಾಡಬೇಕು, ಆಮೇಲೆ ಜಿಗ್ಜ್ಯಾಗ್ ಮಾಡಬೇಕು. ಇವಾಗ ಬಳೆಯೆಲ್ಲ ಎತ್ತಿಟ್ಟು ಜಿಗ್ಜ್ಯಾಗ್ ಮಾಡಿರಾತಂತೇಳಿ ಫಸ್ಟ್ ಸ್ಯಾರಿದು ಸೆರಗಿನ ತುದಿ ಏನು ದಾರ ಎಲ್ಲ ಬಿಚ್ಕೊಂಡಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗ್ಯಾಕತ್ತೀನಿ. ನನಗಂತೂ ಟೈಮೇ ಇರಲಿಲ್ಲ ಇವಾಗ ಹೊಲಿಬೇಕಂತಂದ್ರೆ. ಮತ್ತು ಮಿಷನೂ ಅಷ್ಟೇ ಸರಿಯಾಗಿ ಯಾಕೋ ಹೊಲಿಗೆ ಬೀಳವತ್ತು. ಅದಕ್ಕಾಗಿ ನಾನು ಬ್ಲೌಸು ಅಂಗಡಿಗೆ ಕೊಟ್ಟು ಬಂದಿದ್ನಿ ಬುಟಿಕ್ ಒಳಗೆ. ಅದನ್ನು ಕೊಡ್ತೇವಂತಂದಾರು, ಇಸ್ಕೊಂಡು ಬರ್ತೀನಿ ಹೋಗಿ. ಇನ್ನು ಜಿಗ್ಜ್ಯಾಗ್ ಫಾಲ್ ಅಷ್ಟು ಮಾಡ್ಕೋಬೇಕು. ನನ್ನ ಮಿಷಿನಲ್ಲಿ ಜಿಗ್ಜ್ಯಾಗ್ ಸರಿಯಾಗಿ ಬೀಳ್ತತಿ. ಆದ್ರೆ ಈ ಸ್ಟಿಚ್ ಹಾಕ್ತೀವಲ್ಲ ಮಾಮೂಲಿ ಸ್ಟಿಚ್ಚು, ಅದು ಮಾತ್ರ ಒಂದೊಂದು ಸರಿ ನೀಟಾಗಿ ಬೀಳ್ತತಿ, ಒಂದೊಂದು ಸರಿ ಲೂಸಾಗಿ ಬೀಳ್ತತಿ. ಹಾಗಾಗಿ ನನಗೆ ಬೇರೆಯವ್ರ ಬಟ್ಟೆ ತೊಗೊಂಡು ಹೊಲ್ಯಾಕೆ ಸ್ವಲ್ಪ ಭಯ ಅಂತ ಅನ್ನಿಸ್ತತಿ. ನಾನು ಆದರೆ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಬೇರೆದವರು ಆದರೆ ಮತ್ತು ಕಂಪ್ಲೇಂಟ್ಸ್ ಹೇಳ್ತಾರೋ ಹಂಗೆ ಹೊಲ್ದಾರ ಹಿಂಗೆ ಹೊಲ್ದಾರ ಅಂತೇಳಿ. ಹಾಗಾಗಿ ನಾನು ಬೇರೆದವ್ರ ಬಟ್ಟೆ ಏನು ತೊಗೊಳಕತ್ತಿಲ್ಲ. ಈಗ ನಾನು ಅಷ್ಟೇ ಬಟ್ಟೆನ ಹೊಲ್ಕೊಂಡಿರ್ತೀನಿ. ಇನ್ನು ಜಿಗ್ಜ್ಯಾಗ್ ಫಾಲ್ ಮಾಡಿರೆ ನಂದು ಕೆಲಸ ಮುಗೀತು ನೋಡ್ರಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಬಾಯ್.